ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಾಯ್ಸ್, ನನ್ನ ಅಮ್ಮ ಬಂದಿದ್ದಾರೆ. ಸೊ ಎಲ್ಲ ನಾನು ಸ್ಪೆಷಲ್ ಆಗಿ ಎಲ್ಲ ಮಾಡ್ತಾ ಇದ್ದೇನೆ. ಮತ್ತೆ ನಮ್ಮ ಪುದಿಯ ಪೆನ್ ಬಂದಿದ್ದಾರೆ. ಸೊ ಅವರಿಗಾಗಿ ಸೊ ಸ್ಪೆಷಲ್ ಎಲ್ಲ ಮಾಡಿದೆ. ಕೆಲವೆಲ್ಲ ಮಾಡಿದ್ದು ನಾನು ವಿಡಿಯೋ ಏನು ಮಾಡಲಿಲ್ಲ. ಸೊ ಇವಾಗ ಒಂದು ನಮ್ಮ ಸಲ್ಮಾನ್ ಅವರು ಎಂತ ಕುಂಬ್ಳಿಂಗೆ ಉಂಟಲ್ಲ, ಕುಂಬ್ಳಿಂಗೆದು ಹಲ್ವಾ ಮಾಡ್ತಾರೆ. ಸೊ ಅದು ಗ್ರೇಟ್ ಮಾಡ್ತಾ ಇದ್ದಾರೆ, ತೋರಿಸ್ತೇನೆ. ಮತ್ತೆ ನಾನು ಕ್ಯಾರಮಲ್ ಪುಡ್ಡಿಂಗ್ ಮಾಡ್ತೇನೆ. ಸೊ ನನಗೆ ತುಂಬ ಇಷ್ಟ. ಸೊ ಅದು ಮಾಡ್ತೇನೆ. ಮತ್ತು ನನ್ನ ಮಚಿಂಚಿಗೆ ಕೂಡ ಇಷ್ಟ, ನನ್ನ ಸಿಸ್ಟರ್ ಇನ್ ಲಾಗೆ ಕೂಡ. ಸೊ ಹಾಗೆ ಗೈಸ್, ನಮ್ಮ ಸಲ್ಮಾನ್ ಅವ್ರು ನೋಡಿ, ಇಲ್ಲಿ ನೋಡಿ, ಎಂತ ಮಾಡೋದು ಯಾರು? ನೀವು ಮಾಡೋದು ಯಾರು? ನಾನೇ ಮಾಡೋದು. ಎಂತ ಸುಳ್ಳು ಹೇಳುದು ಮಾರು. ಇಲ್ಲಿ ನೋಡಿ ನನ್ನ ಶಂಜ, ಇವಳು 24 hours ಇನ್ನು ಉಮ್ಮ ಅಮ್ಮನೇ ಮಾಡುದು ನೋಡಿ. ಇದು ಇವಾಗ ತಂದದ್ದು ಗೈಸ್, ನ್ಯೂ ಅದರದ್ದು. ಇದು ಈಗ ಅಷ್ಟೇ ಅಂತ ಡಿ ಮಾಡಲಿ, ನಾನು ಕಂಟಿನ್ಯೂ ಮಾಡ್ತೇನೆ ನನ್ನ. ಸೊ ಇವಾಗ ನನ್ನ ಒಂದು ಕೆಲಸ ರಪರಪರ ಮಾಡಬೇಕು. ಮತ್ತೆ ನಾನು ಎಂತೆಲ್ಲ ಮಾಡಿದ್ದೀನಿ ಅದೆಲ್ಲ ನಾನು ಫೈನಲ್ ಆಗಿ ತೋರಿಸ್ತೇನೆ. ಸೊ ಇವಾಗ ಜಸ್ಟ್ ಪುಡ್ಡಿಂಗ್ ಮಾಡುವ. ಫಸ್ಟ್ ಈಗ ಕ್ಯಾರಮಲ್ ಪುಡ್ಡಿಂಗ್ ಮಾಡಲಿಕ್ಕೆ ನಾನು ಎಗ್ ಮತ್ತು ಪಂತರ್ ಅದೆಲ್ಲ ಬೀಟ್ ಮಾಡ್ತಾ ಇದ್ದೇನೆ. ಮತ್ತು ಗೈಸ್, ಏನು ವಿಷಯ ಅಂತ ಹೇಳಿದರೆ, ಇದರದ್ದೆಲ್ಲ ಮೇನ್ ರೆಸಿಪಿ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಇಷ್ಟೆಲ್ಲ ತಗೊಳ್ತಿದ್ದೆ ಏನಲ್ಲ ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ ಲಾಸ್ಟ್ ಟೈಮು, ತುಂಬ ಬ್ಯಾಕ್. ಸೊ ನೀವು ಚೆಕ್ ಮಾಡಿದರೆ ಸಿಗ್ಬೋದು. ಮತ್ತು ನಾನು ಇದರಲ್ಲಿ ಯಾವುದು ಕೂಡ ನಾನು ಸರಿಯಾಗಿ ತೋರಿಸ್ತಾ ಇಲ್ಲ, ಜಸ್ಟ್ ಒಂಚೂರು ಶೂಟ್ ಮಾಡ್ತಾ ಇದ್ದೇನೆ ಅಷ್ಟೇ, ಒಂದು ಕುಕ್ಕಿಂಗ್ದು ಏನಾದರೂ ರೆಸಿಪಿ ಇರಲಿ ಅಂತೇಳಿ ಅಷ್ಟೇ. ಹಾಗೆ ಗೈಸ್, ಫೈನಲಿ ಬ್ಯಾಟರ್ ರೆಡಿ ಆಯಿತು. ಇಲ್ಲಿ ನಾನು ಶುಗರ್ ಇದು ಮಾಡ್ತಾಯಿದ್ದೇನೆ, ಕ್ಯಾರಮಲ್ ಮಾಡ್ತಾಯಿದ್ದೇನೆ. ಹಾಗೆ ಗೈಸ್, ಫೈನಲಿ ಆಯಿತು. ಅದು ಕೂಡ ಸೆಟ್ ಮಾಡಿಟ್ಟಿದ್ದೇನೆ. ಒಂದು ಕೇಕ್, ಇದಕ್ಕೆ ಕೇಕ್ ಬೇಕ್ ಮಾಡ್ತಾರಲ್ಲ, ಸೊ ಹಾಗೆ ಇಷ್ಟೆಲ್ಲ. ಹಾಗೆ ಸಮೋಸ ಅದು ಇದು ಅಂತೆಲ್ಲ ಹೇಳಿ ತಿನ್ನೋದು ಐಟಮು. ಮತ್ತು ಗೈಸ್, ಎಟ್ಟಿ ನೋಡಿ ಅಂತ ದೊಡ್ಡ ಎಟ್ಟಿ, ನನ್ನ ಸಾಸ್ತಾನದು ಫಿಶ್ ಮಾರ್ಕೆಟ್ ಇದ್ದಿದ್ದು, ಅಲ್ಲಿ ಈ ಎಟ್ಟಿ ನಾನು ತಂದಿದ್ದು ಖಾಲಿ 450ಗೆ. ಅದೇ ಇಲ್ಲಿ ತಗೊಳ್ಳೋದಾದರೆ 700-800 ಹೇಳ್ತಿದ್ರೇನೋ ಮೇ ಬಿ. ಅಷ್ಟೊಂದು ನಮ್ಮ ಸೈಡಲ್ಲಿ ಎಷ್ಟು ಕಡಿಮೆ. ಅದು ದೊಡ್ಡ ಎಟ್ಟಿ ಗೈಸ್, ಅದರಲ್ಲಿ ಒಂದು 5-6 ಎಟ್ಟಿ ಸಣ್ಣದಿರ್ಬೋದು, ಬಟ್ ಎಲ್ಲ ದೊಡ್ಡ ಎಟ್ಟಿ. ಹಾಗೆ ಗೈಸ್, ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಫಸ್ಟ್. ಮತ್ತು ಒಂದು 2 ಟೀಸ್ಪೂನು ಟಯರ್ ಅಂತ ಹೇಳೋದು, ಕರ್ಡ್, ಅದು ಹಾಕಬೇಕು. ಅದರ ಮೇಲೆ ಗೈಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಪೌಡರ್ ಹಾಕಬೇಕು ಗೈಸ್, ಯಾವುದು ಗೊತ್ತುಂಟ, ಟಿಕ್ಕ ಮಸಾಲ ಹಾಕಬೇಕು. ತಂದೂರಿ ಟಿಕ್ಕ ಮಸಾಲ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಯಾರಿಲ್ಲ ಅಂತ ಹೇಳಿದರೆ ಲಿಂಬೆ ಪುಳಿ ಉಂಟಲ್ಲ, ಅದು ಹಾಕಿದರೂ ಕೂಡ ಒಳ್ಳೆ ಆಗ್ತದೆ. ಹಾಗೆ ಗೈಸ್, ಚೆನ್ನಾಗಿ ಇದು ಮಾಡಿ ಎಟ್ಟಿ ಎಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು 20 ನಿಮಿಷ ಆದರೂ ಇಡಬೇಕು. ಅರ್ಧ ಗಂಟೆಯಲ್ಲಿ ಇಟ್ಟರೆ ಇನ್ನೂ ಕೂಡ ಒಳ್ಳೆ ಟೇಸ್ಟ್ ಆಗುತ್ತೆ, ಬಟ್ 20 ಮಿನಿಟ್ಸ್ ಆದರೂ ಇಡಲೇಬೇಕು ಗೈಸ್, ತುಂಬ ಟೇಸ್ಟಿ ಆಗುತ್ತೆ. ನನ್ನ ಫೇವ್ರೆಟ್ ಇದೊಂದು ರೆಸಿಪಿ ಗೈಸ್. ಫೈನಲಿ ಇವಾಗ ಎಂತ ಗೊತ್ತುಂಟ, ನಾನೆಂತ ಇದು ಮಾಡಿದ್ದೆ ಕುಡಿಲಿಕ್ಕೆ, ಅದೆಂತ ಪಯರ್ ನನಗೆ ಗೊತ್ತಿಲ್ಲ. ಅದು ಪಯರ್ ಎಂತ ಮಾರೆ, ಪಚ್ಚ ಪಯರ್ ಅಲ್ಲ, ಉಂದ್ರ ಬೇಳೆ ಥರ ಇರುತ್ತೆ ಪಯರ್, ಅದೆಂತ ನನಗೆ ಗೊತ್ತಿಲ್ಲ ಅದರ ಹೆಸರು. ಅಲ್ಲಿ ನನ್ನ ಅಮ್ಮ ಬಂದಿದ್ದಾರೆ. ಸೊ ಶಂಜ ಅಮ್ಮ ಬಂದರೆ ನಾನು ಅವಾಗ ಹೇಳಿದಲ್ಲ, ಅಮ್ಮನ ಹಿಂದೇನೆ ಅದು ಕೊಡಿದು ಕೂಡ ಒಂದು ಕಿರಿಕಿರಿ ಮಾಡ್ತಾ ಇರ್ತಾಳೆ. ಹಾಗೆ ಅದು ಪಯರ್ ಅಂತ ಇದು ಮಾಡಿದೆ ಅಂತ, ಪಯರಿಗೆ ಹಾಲೆಲ್ಲ ಹಾಕಿ ಸಕ್ಕರೆ ಹಾಕಿ ಅದು ಕುಡಿಲಿಕ್ಕೆ ಮಾಡಿದ್ದು. ಅದು ಒಳ್ಳೆ ಟೇಸ್ಟ್ ಆಗಿದೆ. ಮತ್ತೆ ನನ್ನ ಅಮ್ಮನಿಗೆ ಶೀತ ಎಲ್ಲ ಆಗ್ತದಲ್ಲ, ಕೋಲ್ಡ್ ಎಲ್ಲ ಕುಡಿದ್ರೆ, ಸೊ ಅದಕ್ಕೆ ಅಮ್ಮ ಅದು ಮಾಡಿದ್ದು. ಮತ್ತೆ ಎಂತ ಮಾಡಲಿಲ್ಲ, ಕುಡಿಯೋದು ಇದರಲ್ಲಿ ನಾವೆಲ್ಲರೂ ಅದೇ ಕುಡ್ದದ್ದು. ಬಂದು ತುಂಬಾ ಟಯರ್ಡ್ ಆಗಿದೆ, ಅಷ್ಟು ಲಾಂಗ್ ಬರಬೇಕಲ್ಲ, ಬಂದೇ ಟಯರ್ಡ್ ಆಗಿದೆ. ಮತ್ತೆ ಸ್ವಲ್ಪ ಸೆಟ್ ಮಾಡಿ ಇಡ್ಲಿಕ್ಕೆಲ್ಲ ಇತ್ತು. ನಾನು ಅದು ಡಿಮಾರ್ಟ್ ಸ್ವಲ್ಪ ಐಟಮ್ ತಗೊಂಡೆ, ಮತ್ತೆ ಇಲ್ಲಿ ಸ್ವಲ್ಪ ಐಟಮ್ ತಗೊಂಡೆ ಪಡುಬಿದ್ರೆಯಲ್ಲಿ. ಸೊ ಅದೆಲ್ಲ ಸೆಟ್ ಮಾಡಿ ಇಡ್ಲಿಕ್ಕಿತ್ತು. ಸೊ ಅದೆಲ್ಲ ಕೆಲಸ ಆಯಿತು. ಆಮೇಲೆ ಎಟ್ಟಿ ಕ್ಲೀನ್ ಮಾಡಿ, ಇವಾಗ ನಾನು ದೊಡ್ಡ ಎಟ್ಟಿತ್ತಲ್ಲ, ಒಂದು 5, 6, ಒಂದು 7 ಎಷ್ಟಿತ್ತು. ಅದು ದೊಡ್ಡದೆಲ್ಲ ನಾನು ನಾಳೆಗೆ ಬಿರಿಯಾನಿ ಮಾಡ್ಲಿಕ್ಕೆ ಅಂತ ತೆಗೆದಿಟ್ಟಿದ್ದೇನೆ. ಬಿರಿಯಾನಿ ಮಾಡಿದರೆ ಟೇಸ್ಟ್ ಆಗುತ್ತೆ, ನನಗೆ ಇಷ್ಟ ಎಟ್ಟಿದ್ದು ಬಿರಿಯಾನಿ. ಸೊ ಹಾಗೆ ಮತ್ತು ಮೀಡಿಯಮ್ ಸೈಜ್ ಇತ್ತಲ್ಲ, ಸೊ ಅದರದ್ದು ತಂದೂರಿ ಮಾಡುವ ಅಂತೇಳಿ ಮಸಾಲೆ ಎಲ್ಲ ಹಾಕಿಟ್ಟಿದ್ದೇನೆ. ಮತ್ತು ಅದು ಎಂತ ನನಗೆ ಗೊತ್ತಿಲ್ಲ, ಹಾಕಿಟ್ಟಿದ್ದೇನೆ. ಹಾಗೆ ಗೈಸ್, ಇದು ಕ್ಯಾರಮಲ್ ಪುಡ್ಡಿಂಗ್ ರೆಡಿ ಆಗಿದೆ, ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಇವಾಗ ನಮಗೆ ಕುಂಬ್ಳಿಂಗೆದು ಕುಂಬ್ಳಿಂಗೆ ಹಲ್ವಾ ಮಾಡೋದು. ಕುಂಬ್ಳಿಂಗೆದು ಹಲ್ವಾ, ಓಕೆ. ಕುಂಬಳಕಾಯಿ
ಗೈಸ್, ನನಗೆ ನಿಜವಾಗ್ಲೂ ಹೇಳ್ತೇನೆ, ಈಗ ಕನ್ನಡದವರೇ ಸಿಕ್ಕಿದೆ, ಕನ್ನಡ ಮಾತಾಡ್ತೇನೆ, ಸ್ವಲ್ಪ ಮಿಸ್ ಆಗುತ್ತೆ ಬಟ್ ಮಾತಾಡ್ತೇನೆ. ಈ ವಿಡಿಯೋ ಕ್ಯಾಮ್ ಆನ್ ಮಾಡಿದಾಗ ವಿಡಿಯೋ ಮಾಡುವಾಗೆಲ್ಲ ನಾಳೆಗೆ ಆಚೆ ಈಚೆ ಆಗ್ತದೆ. ಸೊ ಅದೇ ನನಗೆ ಮತ್ತೆಂತ ಇಲ್ಲ, ಮತ್ತೆ ಬರುದಿಲ್ಲ ಕನ್ನಡ ಹಾಗೆ ಶೋ ಆಫ್ ಏನೂ ಇಲ್ಲ. ಬಟ್ ನನಗೆ ಮೊದಲಿಗಿಂತ ಇವಾಗ ಅಲ್ಹಮ್ದುಲಿಲ್ಲ ಎಷ್ಟೋ ಬೆಟರ್, ಕನ್ನಡ ತುಂಬಾನೇ ಇಂಪ್ರೂವ್ ಆಗಿದೆ. ಮತ್ತೆ ಒಂದು ಕರೆಕ್ಟಾಗಿ ಏನಾದರೂ ಸ್ಟ್ರಿಕ್ಟಾಗಿ ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ಕರೆಕ್ಟಾಗಿ ಉಂಟಾ, ಸ್ವಲ್ಪ ಹೊತ್ತು ಅದೇ ವಿಷಯದಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೇನೆ ಸಲ್ಮಾನ್ ಅವ್ರ ಹತ್ರ, ಅದ್ರ ಮೇಲೆ ನಾನು ಅದು ವಿಷಯದಲ್ಲಿ ಮಾತಾಡ್ತೇನೆ ಬಂದು. ಸೊ ಆವಾಗ ನನಗೆ ಪರ್ಫೆಕ್ಟ್. ಎಂತ ಎಂತ ತಿನ್ನೋದು, ಎಂತ ಎಷ್ಟು, ಎಂತ ಗ್ರೇಪ್ಸ್ ತಿನ್ನೋದಾ? ಯಾರು ಕೊಟ್ಟಿದ್ದು ನಿಮ್ಗೆ ಗ್ರೇಪ್ಸ್? ಯಾರು ಯಾರು ಕೊಟ್ಟಿದ್ದು ಹೇಳು? ಯಾರು ಕೊಟ್ರು? ನನ್ ನಬಿರ ಬೇರೆಂದ್ರೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಬಿಡ ಬಾಪಾರು ಚೆಲ್ ಬಾಪ, ನಬಿಡ ಬಾಪಾರು, ನಬಿಡ ಬಾಪಾರು ಚೆಲ್ರಾನಿ. ಇಟ್ಸ್ ಓಕೆ. ನಬಿಡ ಬಾಪಾರು ನಾಳೆ ಕಿಡೋ ಚೆಲ್ಲಲ್. ನಬಿಡ ಬಾಪಾರು ಉಮ್ಮ ಬಾಪ ಅಬ್ದುಲ್ಲಾ ಐತಲ್ಲ, ಉಮ್ಮ ಅಬ್ದುಲ್ಲಾ. ಉಮ್ಮ ಆಮಿನಾ. ಮಾಷಾಅಲ್ಲಾ. ಓಡ್ಲಲ್ಲ ಬಂಗಾರ. ಗುಡ್ ಗರ್ಲ್. ಚಲೋ. ಮಾಷಾಅಲ್ಲಾ. ಲಂಡ ಕೈತಲ್ಲಿ ಬಂಗಾರ. ಗುಡ್ ಗರ್ಲ್, ಗುಡ್ ಗರ್ಲ್. ಫೋನವಾ ಬಾಯ್. ಗೈಸ್, ಅವಳು ಹಾಗೆ ಸ್ವಲ್ಪ ಕ್ಯಾಮರಾ ಎಲ್ಲ ಆನ್ ಇದ್ರೆ ಸ್ವಲ್ಪ ಮಾತಾಡ್ಲಿಕ್ಕೆ ಅವಳಿಗೆ ಇಷ್ಟ, ಗೊತ್ತಾಯ್ತಾ. ಬಟ್ ನಾ ಜಾಸ್ತಿ ಅವಳಿಗೆ ವಿಡಿಯೋದಲ್ಲಿ ತಗೊಳ್ಳೋದಿಲ್ಲ, ತುಂಬಾ ಜನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಅವಳ ಹತ್ರ ಮಾತಾಡ್ಸಿದ್ದು. ಹಾಯ್ ಗೈಸ್ ಮಾಡ್ತಾಳಂತೆ ಮತ್ತೆ ವಾಪಸ್. ಬಾಯ್, ಹೋಗು ಸಾಕು. ಸಾಕು. ಹಾಗೆ ಗೈಸ್, ವಿಷಯ ಏನಂತ ಹೇಳಿದ್ರೆ, ಇವಾಗ ನಾನುಂಟಲ್ಲ ಅದೇ ನಿಜವಾಗ್ಲೂ ತಲೆ ಫುಲ್ಲು ನೋಯ್ತಾ ಉಂಟು. ಯಾಕಂತ ಹೇಳಿದ್ರೆ ನನಗೆ ನಿನ್ನೆ ಹೋಗಿದೆ ಅಷ್ಟೇ. ನಾನು ಮತ್ತೆ ಮನೆಯಲ್ಲಿ ಜಾಸ್ತಿ ಎಲ್ಲ ಕೂತ್ಕೊಳ್ಳಿಕ್ಕೆ ಹೋಗುದಿಲ್ಲ, ಹೋದ್ರೆ ಬರುದು. ನನಗೆ ಸ್ವಲ್ಪ ಎಂತ ಕೆಲಸ ಇದ್ರೆ ಮಾತ್ರ ಹೋಗುದು, ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋದೆ. ಅಲ್ಹಮ್ದುಲಿಲ್ಲಾ ಹೋದ ಕೆಲಸ ಆಯ್ತು, ರಪ್ಪ ಬಂದೆ. ಮತ್ತೆ ಇನ್ನು ಇನ್ಶಾಲ್ಲ ಇನ್ನೂ ಅದೇ ಇನ್ನೂ ಸ್ವಲ್ಪ ಉಪವಾಸ ಎಲ್ಲ ಇನ್ನು ಮಿಡ್ಲ್ ಆಗುವಾಗ ಇನ್ನೂ ಸ್ಟಾರ್ಟ್ ಆಗ್ತದೆ ನನಗೆ ಆಚೆ ಈಚೆ ಹೋಗ್ಲಿಕ್ಕೆ ಅಂತೆಲ್ಲ ಹೇಳಿ. ಮತ್ತೆ ಇನ್ಶಾಲ್ಲ ಡ್ರೆಸ್ ಇದು ಅಂತ ಪ್ಲಾನಿಂಗ್ ಮಾಡಲಿಲ್ಲ ನಾನು. ಡ್ರೆಸ್ ಎಂತ ಮೊನ್ನೆ ಜನವರಿಯಲ್ಲಿ ಎಷ್ಟು ತೆಗ್ದೆ ನಾನು, ಸಾಕಾಯ್ತು. ಇನ್ನು ಪೆರ್ನಾಲ್ಗೆ ತೆಗಿಬೇಕಂತ ಇದ್ದೇನೆ, ಬಟ್ ನಿಜವಾಗ್ಲೂ ಗೈಸ್ ತೆಗಿಲಿಕ್ಕೆ ಮನಸ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಎಷ್ಟು ಡ್ರೆಸ್ ಸುಮ್ಮನೆ ವೇಸ್ಟ್, ಅದೇ ದುಡ್ಡಿದ್ರೆ ಏನಾದರೂ ಮಾಡ್ಬೋದಲ್ಲ ಅಂತ ಹೇಳಿ ಡ್ರೆಸ್ ತೆಗೆದು ಯಾರಿಗೆ ತೋರಿಸ್ಲಿಕ್ಕೆ ಅಂತ ಆಗ್ತದೆ. ಬಟ್ ಸಲ್ಮಾನ್ ಅವರಿಗಂತೂ ತೆಗಿಲೇಬೇಕು, ಅವ್ರು ಮಸೀದಿಗೆ ಹೋಗ್ತಾರಲ್ಲ ಅಂತ ಹೇಳಿ. ಮತ್ತೆ ನನ್ನ ಮೂಗಿಗಂತೂ ತೆಗಿಲೇಬೇಕು. ಆವಾಗ ಅವರಿಗೆ ತೆಗಿಯುವಾಗ ಮತ್ತೆ ನನಗೆ ತೆಗಿಲಿಲ್ಲ ಅಂತ ತೆಗಿಲೇಬೇಕು. ಯಾಕಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳಿದ್ರು ಸಲ್ಮಾನ್ ಅವರು, ಮತ್ತೆ ಅವರು ಒಂಥರ ಇದು ಮಾಡ್ತಾರೆ. ಸೊ ಹಾಗೆ ನನಗೆ ತೆಗಿಯುವ ಅಂತೇಳಿ ಅಷ್ಟೇ. ಬಟ್ ನಾನು ಏನು ಇದು ತೆಗೆಯೋದಿಲ್ಲ, ನಾರ್ಮಲ್ ಆಗಿ ಏನಾದರೂ ಕೋಡ್ ಸೆಟ್ ಆ ಥರದಲ್ಲಿ ಏನೋ ತೆಗಿತೇನೆ ಅಷ್ಟೇ, ನಾನು ಬೇರೆ ತೆಗೆಯೋದಿಲ್ಲ. ಈಗ ನಾರ್ಮಲ್ ಆಗಿ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ತೆಗಿತೇನೆ. ಜಾಸ್ತಿ ಹೆವಿ ವರ್ಕ್ ಆ ಥರದಲ್ಲಿ ಏನು ತೆಗೆದ್ರೆ ವೇಸ್ಟ್, ಏನು ಫಂಕ್ಷನ್ ಇಲ್ಲ ಇವಾಗ, ಬೇಗಕ್ಕೇನು ಇಲ್ಲ. ಇನ್ಶಾಲ್ಲ ಮತ್ತೆ ನೋಡುವ, ಶಂಜನ್ ಬರ್ತಾರೆ, ಸಲ್ಮಾನ್ ಅವ್ರು ಬರ್ತಾರೆ, ಆ ಟೈಮೆಲ್ಲ ನೋಡುವ ಇನ್ಶಾಲ್ಲ. ಹಾಗೆ ಗೈಸ್ ಅಲ್ಹಮ್ದುಲಿಲ್ಲಾ ಮಾಷಾಲ್ಲ 3 ಉಪವಾಸ ಆಯಿತು. ಇನ್ನು ಇದು ವ್ಲಾಗ್ ಯಾವಾಗ ಬರ್ತದೆ ನನಗೆ ಗೊತ್ತಿಲ್ಲ ಇನ್ಶಾಲ್ಲ. ಬಟ್ ಅದೇ ನಾನು ಮತ್ತೆ ಇದು ಎಂತ ಬೇರೆ ಎಂಥದ್ದು ಪ್ರಿಪೇರ್ ಮಾಡೋದಲ್ಲ ಕರೆಕ್ಟಾಗಿ ತೋರಿಸಲಿಲ್ಲ. ಇನ್ಶಾಲ್ಲ ಇವಾಗ ನಾನು ಕುಂಬಳಕಾಯಿ ಹಲ್ವಾ ಮಾಡೋದು ಲಾಸ್ಟ್ ಟೈಮ್ ತೋರಿಸಿದ್ದೇನಲ್ಲ, ಸೊ ಎಂತ ತೋರಿಸಿಲ್ಲ, ಲಾಸ್ಟ್ ಫೈನಲ್ ಆದಮೇಲೆ ತೋರಿಸ್ತೀನಿ. ಇವಾಗ ಮಾಡಲಿಕ್ಕೆ ಹೊರಟದ್ದು. ಹಾಗೆ ಗೈಸ್, ನನ್ನ ವೀಡಿಯೋಸ್ ಯಾರೆಲ್ಲ ನ್ಯೂ ಆಗಿ ವಾಚ್ ಮಾಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ನನಗೆ ಶೇರ್ ಮಾಡಿ. ಸೊ ಗೈಸ್ ಶಂಜ ನೋಡಿ ಅಂತೆ, ಅವಳು ವಿಡಿಯೋ ಮಾಡಬೇಕಂತೆ, ಅಳ್ತಾ ಇದ್ದು ತಲೆಡೆ ಶೋಲೆಂದಿಗೆ ಎಡ್ಕೊಡು. ಒಂದು ಸ್ಮೈಲ್ ಮಾಡು ಕ್ಯೂಟಿ. ವಾವ್ ಮಾಷಾಲ್ಲ. ಗೈಸ್ ಪೊಗೆ ಬರ್ತಾ ಉಂಟಲ್ಲ, ಪೊಗೆ ಇಲ್ಲಿ ಕುಂಬ್ಳಿಂಗ್ ಅದು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಗೈಸ್ ನೋಡಿ, ಒಂದು ಫ್ರಿಜ್ ಓಪನ್, ಇನ್ನೊಂದು ಫ್ರಿಜ್ ಅಲ್ಲಿ ಕೆಳಗೆ. ಆರುಮ್ಮ ಪಾವ
Ami Pavalli. Non Arami. Arami Jujju. Ar Pava. ನಾನಲ್ಲಿ ಗೈಸ್ ನೋಡಿ ಕುಕ್ ಮಾಡುವಾಗ ಇವಳು ಇಲ್ಲೇ ಇರಬೇಕು. ಗೊಂಬೆ ಅಂತೆ ಗೈಸ್, ನಾನು ಗೊಂಬೆ, ಸಂಜನ ಗೊಂಬೆ ಅಂತೆ. ಕೈಗೆಲ್ಲ ಬಿಸ್ಕಿಟ್ ಸೆಕೆ ಬರ್ತದೆ ಗೈಸ್. ಈ ತುಂಬಾ ಜನ ಬಂದ್ಬಿಟ್ಟು ಕ್ರೀಮ್ ವಿಷಯದಲ್ಲಿ ನನ್ನ ಹತ್ರ ಈ ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇದ್ದೀರಾ. ಪ್ಲೀಸ್ ಯೂಟ್ಯೂಬ್ ಅಲ್ಲಿ ನನಗೆ ನಿಜವಾಗ್ಲೂ ನಾನು ಯೂಟ್ಯೂಬ್ ಇದು ಕಮೆಂಟ್ಸ್ ತುಂಬಾ ಕಡಿಮೆ, ನಾನು ಯಾವಾಗ್ಲೂ ನೋಡ್ತಾ ಇರುವುದಿಲ್ಲ. ಆದ್ರೂ ಕೂಡ ಬಿಸಿ ಇದ್ರೆ ಕೂಡ ಮಿಡ್ಲಲ್ಲಿ ನೋಡ್ತೇನೆ, ರಿಪ್ಲೈ ಮಾಡೋದಿಲ್ಲ ಅಂತೆಲ್ಲ ಹೇಳ್ತೀರಾ ಬಂದು. ಸೊ ಏನ್ ಗೊತ್ತಾ, ನನ್ನ ಯೂಟ್ಯೂಬ್ ಅಕೌಂಟ್ ನಾವು ಒಬ್ಳೆಲ್ಲ ಯೂಸ್ ಮಾಡ್ತಾ ಇರೋದು. ಸೊ ಹಾಗೆ ಮತ್ತೆ ವಿಷಯ ಏನಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ನೀವು ಇದು ಇನ್ಸ್ಟಾದಲ್ಲಿ ನನಗೆ ಮಾಡಿ, ಓಕೆ, DM ಮಾಡಿ, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಹೇಳಿ ಕ್ರೀಮ್ ವಿಷಯದಲ್ಲಿ ಮಾತಾಡಬೇಕಿತ್ತು ಅಂತ ಹೇಳಿ. ಸೊ ರಿಪ್ಲೈ ಮಾಡ್ತೇನೆ, ಸುಮ್ಮನೆ ಬಂದಿತ್ತು ಹೇಳಬೇಡಿ ಪ್ಲೀಸ್. ಬಚ್ತದೆ ಗಾಯ್ಸ್, ಸೆಕೆ ಆಗ್ತಾ ಉಂಟು ಜೋರು. ಇಲ್ಲಿ ನೋಡಿ ಕುಂಬಳಕಾಯಿ ಬೇಯ್ತಾ ಉಂಟು. ಮತ್ತೆ ಏನೇ ಒಂದು ನನಗೆ ಮಾಡೋದಾದ್ರೆ ಒಂಥರ ಖುಷಿ ಬೇಕು, ನನಗೆ ಹ್ಯಾಪಿ ಇರಬೇಕು ನನಗೆ. ಸೊ ಅವಾಗ ನಾನು ಚೆನ್ನಾಗೆ ಮಾಡ್ತೀನಿ. ಇಲ್ಲ ಅಂತ ಹೇಳಿದರೆ ಮನೇಲಿ ಎಂಥದ್ದು ಮಾಡೋದಿಲ್ಲ. ಇದು ಏನು ಗೊತ್ತಾ, ಈವ್ನಿಂಗ್ ಟೈಮಲ್ಲಿ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಆಗುತ್ತೆ. ಇವಾಗ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಸೊ ಹಾಗೆ ಮಾಡುವ ಅಂತ ಹೇಳಿದ್ದೇವೆ. ನನಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್. ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ಅಲ್ಲ, ತುಂಬ ಟೇಸ್ಟಿ ಆಗಿತ್ತು. ಲಾಸ್ಟ್ ಟೈಮ್ ಸಲ್ಮಾನ್ ಅವ್ರು ಮಾಡಿದ್ದು, ನಾನು ಮಾಡಿದ್ದಲ್ಲ. ಸಲ್ಮಾನ್ ನಿನ್ನ ಡ್ಯಾಡಿ ಯಾರು? ಸಲ್ಮಾನ್ ಅಗದ್ ಗೈಸ್. ಇವಳ ಡ್ಯಾಡಿ ಹೆಸರು ಸಲ್ಮಾನ್ ಅಗದ್, ಅಹದ್ ಅಲ್ಲ, ಸಲ್ಮಾನ್ ಅಹದ್. ಅಹದ್ ಗೈಸ್. ನನಗೆ ಈ ಥರ ಹ್ಯಾಂಡಲ್ ಬಿಸಿ ಬಿಸಿ ಆಗುವಾಗ ಉಂಟಲ್ಲ, ಸಂಕಟ ಆಗ್ತದೆ. ಫುಲ್ಲು ಕವರ್ ಸಿಗುತ್ತೆ, ಬಟ್ ಅದು ಹಾಕಿದ್ರು ಬಿಸಿ ಆಗುದಾಗುತ್ತೆ ಅಲ್ಲ, ಎಷ್ಟು ಗಾಯ ಆಗ್ತದೆ ಗೈಸ್. ನೋಡಿ ಕುಕ್ಕಿಂಗ್ ಎಲ್ಲ ಮಾಡುವಾಗ. ಇದು ಇವಾಗ ನ್ಯೂ ಆಗಿದ್ದು ಮೊನ್ನೆ, ಓಕೆ. ಮತ್ತೆ ಮೊನ್ನೆಲ್ಲ ಆಗಿದ್ದು ಇಲ್ಲೆಲ್ಲ ಉಂಟು, ಈಚೆ ಸೈಡೆಲ್ಲ ಉಂಟು ಖಾಲಿ. ಇದು ನ್ಯೂ ಆಗಿದೆ. ಸೊ ಕುಕ್ಕಿಂಗ್ ಮದುವೆ ಆದಮೇಲೆಲ್ಲ ಇದೆಲ್ಲ ಕೇರ್ಲೆಸ್. ಮದುವೆ ಆದಮೇಲೆ ಹೀಗೇನೆ, ಕೈಗೆ ಚಾಕು ಬೀಳುದು, ಬೆಚ್ಚತಾಗುದು, ಹಾಗೇನೆ. ಇಲ್ಲಂತ ಹೇಳಿದ್ರೆ ಕಿಚನಲ್ಲಿ ಒಂದು ಲೋಟ ಕೂಡ ತೊಳಿತಾ ಇರಲಿಲ್ಲ ಈ ನಸೀಮ. ಹಿಂಗೆ ಮಾರ್ತು ಅಂತೆ. ಎಂತ ಹಿಂಗೆ ಮಾರ್ತು? ನೀನು ನೋವು ಬಿಡ್ಸಿರ ಪಾಪ, ನೋವು ಬೇಗನೆ ಬಿಡಿಕ್ರೆ. ನೀ ಎಂದ್ರಿಲ್ಲೇ ಅವನ ಕಾಟ್ರಿ ಪಾನ್ ಬಿಡಿಕ್ರಮ್ಮ. ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಬಂತು. ಸೊ ಗೈಸ್ ನಾನು ನಿಮಗೆ ತೋರಿಸ್ತೇನೆ ಗೈಸ್. ಇಲ್ಲಿ ನೋಡಿ ನೈಚೋರು ಮಾಡೋದು. ಫಸ್ಟಿಗೆ ನೆಯ್ಯಿ ಹಾಕಬೇಕು, ಆಮೇಲೆ ಉಂಟಲ್ಲ ನೀರುಳ್ಳಿ ಈ ಥರ ಕಟ್ ಮಾಡಿ ಹಾಕಬೇಕು, ಆಮೇಲೆ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ಹಾಕಬೇಕು, ಆಮೇಲೆ ಗೈಸ್ ಅರಿ ಹಾಕೋದು ಅಷ್ಟೇ ನೈಚೋರು. ಈ ಥರ ಮಾಡೋದಾದರೆ. ಮತ್ತೆ ನಾನು ಅರ್ಜೆಂಟಿಗೆಲ್ಲ ಮಾಡೋದು ನೈಚೋರು ಉಂಟಲ್ಲ, ಈ ಥರದ ಯಾವುದು ಐಟಮ್ ಇರೋದಿಲ್ಲ. ನೆಯ್ಯಿ ಹಾಕೋದು, ಅರಿ ಹಾಕೋದು ಅಷ್ಟೇ. ಕುಕ್ಕರ್ದು ಬಾಯಿ ಮುಚ್ಚೋದು ನಾನು. ಇದು ಈಗ ಇದು ಅಲ್ವಾ ರೆಡಿ ಆಗ್ತಾ ಉಂಟು ಗೈಸ್. ಎಲ್ಲ ಫೈನಲ್ ಆಗಿದೆ. ಇಲ್ಲಿ ನೋಡಿ ಒಂದು ಪ್ಯಾನ್ಗೆ ಆಯಿಲ್ ಹಾಕಬೇಕು ಗೈಸ್. ಆಯಿಲ್ ಹಾಕಿ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಂಥ ಎಟ್ಟಿಯನ್ನು ಈ ಥರ ಸ್ಟಿಕ್ಕಿಗೆ ಇದು ಮಾಡಬೇಕು. ಆಮೇಲೆ ನಾವು ಆಯಿಲಲ್ಲಿ ಫ್ರೈ ಮಾಡಬೇಕು. ಎಷ್ಟು ಟೇಸ್ಟಿ ಆಗುತ್ತೆ ಅಂತ ಹೇಳಿದರೆ ಬರೀ ಇದೇ ತಿಂತು ಸುಮ್ಮನೆ ಕೂತ್ಕೊಳ್ಳುವಂತ ಅನಿಸ್ತದೆ. ನನ್ನ ಫೇವ್ರೇಟ್, ಯಾರಿಗೆಲ್ಲ ಫೇವ್ರೇಟ್ ಅಂತ ಹೇಳಿ. ಹಾಗೆ ಗೈಸ್ ಫೈನಲಿ ರೆಡಿ ಆಯಿತು. ನನ್ನ ಸಿಸ್ಟರ್ ಇನ್ ಲಾ ಮತ್ತು ಪುದಿಯಾಂಪಲಿ ಅವರಿಗೆ ಕೊಡಲಿಕ್ಕೆ ಅಂತ ತಗೊಂಡು ಹೋಗೋದು ಗಾಯ್ಸ್. ತುಂಬಾ ಟೇಸ್ಟಿ ಆಗೋದು, ದೊಡ್ಡ ದೊಡ್ಡ ಎಟ್ಟಿ. ಹಾಗೆ ಗೈಸ್ ಫೈನಲಿ ಮಾಷಾಲ್ಲ ಅಲ್ಹಮ್ದುಲಿಲ್ಲಾ ನಿದ್ದೆ ಬರ್ತಾ ಉಂಟು. ಯಾಕಂತ ಹೇಳಿದರೆ ಎಲ್ಲವೂ ತಿಂದು ಎಲ್ಲ ಆಗಿದೆ ಗೈಸ್. ಅದಕ್ಕೆ ಎಟ್ಟಿದು ಇದು ಮಾಡಿದ್ದೆ ಅಲ್ಲ,
ಟಿಕ್ಕಾ. ಅದು ಎಟ್ಟಿದು ಟಿಕ್ಕಾ ಮಸಾಲೆ ಹಾಕಿ ಮಾಡಿದ್ದು, ಬಟ್ ಅದು ನನಗೆ ಹೆಚ್ಚಾಗಿ ಅದಕ್ಕೆ ಇದು ಮಾಡಲಿಕ್ಕೆಲ್ಲ ಆಗಲಿಲ್ಲ, ಡೆಕೋರೇಷನ್ ಅದು ಇದಲ್ಲ. ನಾನು ಸುಮ್ಮನೆ ಬೇಗ ಬೇಗ ಮಾಡಿದ್ದು. ಹಾಗೆ ಗೈಸ್ ಆ ಎಟ್ಟಿ ಸ್ವಲ್ಪ ಇತ್ತಲ್ಲ, ಅದರದ್ದು ನಾನು ಮತ್ತೆ ಬ್ರೋಸ್ಟೆಡ್ ಮಸಾಲೆ ಹಾಕಿ ಬ್ರೋಸ್ಟೆಡ್ ಮಾಡಿದೆ. ಸಲ್ಮಾನವ್ರಿಗೆ ಬೇಕಂತ ಹೇಳಿದರು, ಸೊ ಹಾಗೆ ಸಲ್ಮಾನವ್ರಿಗೆ ಇಷ್ಟ. ಹಾಗೆ ಗೈಸ್ ಅದೆಲ್ಲ ತಿಂದು ಎಲ್ಲ ಇತ್ತು. ಇವಾಗ ಅದೇ ಅಮ್ಮನಿಗೆ ಮತ್ತೆ ಕೋಲ್ಡ್ ಎಲ್ಲ ಕುಡಿಯೋದಿಲ್ಲ, ನಿನ್ನೆ ಪಯರಿದ್ದು ಇದು ಮಾಡಿದೆ ಅಲ್ಲ, ಹಾಗೆ ಇದರಲ್ಲಿ ಮತ್ತೆ ಅಮ್ಮ ಅದು ಮತ್ತೆ ಅಮ್ಮನಿಗೆ ಕುಡಿಲಿಕ್ಕೆಲ್ಲ ಆಗುದಿಲ್ಲ, ಮತ್ತೆ ಪಯರ್ ಇದು ಮಾಡಿದೆ, ಮತ್ತೆ ಇದು ಬಟರ್ ಸ್ಕಾಚ್ ಇದು ಮಾಡಿದೆ ಗೈಸ್. ಎಂತ ಹಾಗೆ ಮತ್ತೆ ವಿಷಯ ಏನಂತ ಹೇಳಿದ್ರೆ, ಮತ್ತೆ ಫ್ರೂಟ್ಸ್ ಎಲ್ಲ ಅಮ್ಮ ಬೇಡ ಅಂತ ಹೇಳ್ತಾರೆ. ಫ್ರೂಟ್ಸ್ ಇದೆ, ಡ್ರಾಗನ್ ಇದೆ, ಗ್ರೇಪ್ಸ್ ಇದೆ, ಮತ್ತೆ ಪಪ್ಪಾಯ, ಬಚ್ಚಂಕಾಯಿ, ವಾಟರ್ ಮೆಲನ್, ಮತ್ತೆ ಆರೆಂಜ್, ಬನಾನ, ಆ ಥರದ್ದೆಲ್ಲ ಫ್ರೂಟ್ಸ್ ಎಲ್ಲ ಇದೆ. ಬಟ್ ಅದು ಈಗ ನಾನು ಹೇಳಿದ ಯಾವುದು ಕೂಡ ಅಮ್ಮ ತಿನ್ನುವುದಿಲ್ಲ, ಅಮ್ಮ ಬೇಡ ಅಂತ ಹೇಳ್ತಾರೆ. ನಮ್ಮ ಪಾಪ ಅದು ಶೀತದೊಂದು ಪ್ರಾಬ್ಲಮ್. ನನ್ನ ಸಣ್ಣ ಪ್ರೆಗ್ನೆನ್ಸಿಯಲ್ಲಿ ನಾನು ಸ್ಟಾರ್ಟ್ ಆಗಿದೆ ಅಮ್ಮಂಗೆ. ಇವಾಗ ಅಲ್ಹಮ್ದುಲಿಲ್ಲ ಮಾಷಾಲ್ಲ, ಇವಾಗ ಮೊದಲಿನ ಥರ ಇಲ್ಲ. ಬಟ್ ಇವಾಗ ಅದೇ ಅಮ್ಮ ಸ್ವಲ್ಪ ಬೇಡ, ಕೋಲ್ಡ್ ಎಲ್ಲ ಕುಡಿದು ಮತ್ತೆ ಸುರಾಗೋದು ಬೇಡ, ಮತ್ತೆ ಉಪವಾಸ ಹಿಡಿತಾರಲ್ಲ ಪಾಪ, ಅದಕ್ಕೋಸ್ಕರ ಮಿಸ್ ಆಗೋದು ಬೇಡ ಅಂತ ಹೇಳಿ ಅಮ್ಮ ಅದೆಲ್ಲ ಕುಡಿಯೋದಿಲ್ಲ, ಎಲ್ಲ ಬಿಸಿಯನ್ನು ಮಾಡಿ ಕೊಡೋದು, ಅದೇ ಕುಡಿತಾರೆ. ಮತ್ತು ಮನೆಯಲ್ಲಿ ಕೂಡ ಹಾಗೇನೆ, ಅವರು ಬಿಸಿ ಐಟಮ್ಸೇ ಮಾತ್ರ ಕುಡಿತಾರೆ. ಮತ್ತೆ ನನಗೆ ಗೊತ್ತಿಲ್ಲ ಮನೆಯಲ್ಲಿ ಎಂತ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ಮತ್ತೆ ನಾನು ಇಲ್ಲಿ ಬಂದು ಇನ್ನು ಮತ್ತೆ ವಾಪಸ್ ಹುಷಾರಿಲ್ಲದಾಗೋದು ಬೇಡ ಅಂತ ಹೇಳಿ ನಾನು ಬಿಸಿಯೇ ಮಾಡಿ ಕೊಡೋದು ಗೈಸ್. ನಾವು ಕೂಡ ಇಲ್ಲಿ ಅಂತ ಜ್ಯೂಸ್ ಅದು ಇದೆಲ್ಲ ಕುಡಿಯೋದಿಲ್ಲ, ಕಡಿಮೆ ಇವಾಗ. ಮತ್ತೆ ಅದೇ ಮತ್ತೆ ಗೈಸ್ ವಿಷಯ ಏನಂತ ಹೇಳಿದರೆ, ಅದೇ ಮಾಷಾಲ್ಲ ನಮ್ಮ ಮದುಮಗ ಮತ್ತು ಮದುಮಗಳು ಬಂದಿದ್ದು. ಬಟ್ ನಾನೇನು ಜಾಸ್ತಿ ಐಟಮ್ ಏನು ಮಾಡಿ ಕೊಡಲಿಲ್ಲ. ನಾನು ಬರುವಾಗ ಅಲ್ಲಿ ತಂದದ್ದೇ ಸ್ವಲ್ಪ ಐಟಮ್ ಅದು ಕೊಟ್ಟಿದ್ದು, ಅದೇ ಚೀಸ್ ಬಾಲ್, ಸಮೋಸ ಮತ್ತು ರೋಲ್ ಅದೆಲ್ಲ. ಮತ್ತು ನನಗೆ ಆಸೆ ಇದ್ದದ್ದು, ನಾನು ಮಂದಿ ಎಲ್ಲ ಮಾಡಬೇಕು ಆ ಥರ ಎಲ್ಲ ತುಂಬ ಆಸೆ ಇತ್ತು. ಬಟ್ ನಾನು ಊರಿಗೆ ಹೋಗಿ ಬರುವಾಗ ಇಲ್ಲಿ ಅವರು 5:30 ಆಗುವಾಗ ಇಲ್ಲಿ ಇದ್ದಿದ್ರು. ನಾನು ಬಂದಿದ್ದು 5:45 ಸಮಥಿಂಗ್, 5:45 ಆಗಿದೆ. ಹಾಗೆ ನಾನು ಬಂದ ಮೇಲೆ ಅವರನ್ನು ನೋಡಿ ನನಗೆ ಮತ್ತೆ ಎಂತೆಲ್ಲ ಮಾಡಬೇಕು ಅಂತ ತಲೆಗೇನೆ ಹೋಗಲಿಲ್ಲ. ಆದರೂ ಕೂಡ ನಾನು ಅದು ಒಂದು ಕುಂಬಳಕಾಯ್ದು ಹಲ್ವಾ, ಮತ್ತು ಒಂದು ಇದೆಂತ ಕ್ಯಾರಮಲ್ ಪುಡ್ಡಿಂಗ್, ಮತ್ತು ಅದು ಎಟ್ಟಿದು ಇದು ಮಾಡಿದ್ದು ಅಷ್ಟೇ. ಮತ್ತು ನಾನು ನನ್ನದೊಂದು ಸ್ಪೆಷಲಾಗಿ ಅಂತ ಮಾಡಿ, ನನಗೆ ಕುನಾಫೆಲ್ಲ ಮಾಡಬೇಕು ತುಂಬ ಆಸೆ ಇತ್ತು. ಬಟ್ ಕುನಾಫದು ಡೋ ಉಂಟಲ್ಲ, ಅದು ಇಲ್ಲಿ ಸಿಗೋದಿಲ್ಲ ಇಲ್ಲಿ. ಸೊ ಅದು ಮ್ಯಾಂಗ್ಳೂರಿನ ತರಬೇಕು. ಮ್ಯಾಂಗ್ಳೂರಿಗೆಲ್ಲ ಹೋಗಿ ತಲೆಲ್ಲ ಎಂತೆಲ್ಲಾಗಿ ಬಿಂಗ್ರಿ ಆಗಿತ್ತು. ಅಂದರೆ ಅರ್ಜೆಂಟಿಗೆಲ್ಲ ಎಂತ ಮಾಡೋದು ಗೈಸ್. ಸೊ ಹಾಗೆ ಈಗ ಬರೋದು 1-2 ದಿವಸ ಮುಂಚೆ ಈಗೆಲ್ಲ ಹೇಳಿದರೆ ಓಕೆ. ಸೊ ನನಗೆ ಅದೇ ಮತ್ತು ಇನ್ಶಾಲ್ಲ ಇನ್ನೂ ನಮ್ಮ ಪುದಿಯಂಪ್ಲೆ ಹೋಗ್ತಾರೆ, ಮತ್ತು ನಮ್ಮ ಪುದೆಪೇನು ಈ ಕಡೆ ಬರ್ತಾರೆ. ಮತ್ತು ಇನ್ಶಾಲ್ಲ ನಮ್ಮ ಪುದೆಪೇನು ಕೂಡ ಒಂದು ದಿನದ ಬಳಿಕ ಪುದೆಪೇನು ಕೂಡ ದುಬೈಗೆ ಹೋಗ್ತಾರೆ. ನೋಡು, ಅಷ್ಟರ ಒಳಗೆ ಮಾಡಿ ಕೊಡಲಿಕ್ಕೆ ಆಗ್ತದೆ ನನ್ನ ಕೈಯಿಂದ ಅಂತ ಕುನಾಫ. ಸೊ ಇನ್ಶಾಲ್ಲ ಮಾಡಿ ಕೊಡಬೇಕು. ಅಂದರೆ ಅವರಿಗೊಂದು ಇಷ್ಟ ಅಂತ ಇರುವಾಗ ನಮಗೆ ಮಾಡಿ ಕೊಡಬೇಕಂತೇಳಿ ಒಂದು ಆಸೆ. ಮತ್ತು ನಾನು ಲಾಸ್ಟ್ ಟೈಮ್ ಮಾಡಿದಾಗ ನನ್ನ ಮಚಿಂಚಿ ತಿಂದು ಹೇಳ್ತಾ ಇದ್ಲು ತುಂಬ ಚೆನ್ನಾಗಾಗಿತ್ತು ಅಂತೇಳಿ. ಸೊ ಹಾಗಿರುವಾಗ ಉಂಟಲ್ಲ ಮಾಡಿ ಕೊಡಬೇಕು ಅಂತೇಳಿ ಆಸೆ ನನಗೆ ಇನ್ಶಾಲ್ಲ. ನೆನಪಲ್ಲಿ ಮಂಗಳೂರಿಗೆ ಈಗ ಶಾಪಿಂಗ್ ಹೋಗ್ಲಿಕ್ಕೆ ಉಂಟಲ್ಲ ಹೇಗೂ, ಆವಾಗ ತರಬೇಕು ನನಗೆ ಅದೊಂದು. ಮತ್ತೆ ಗೈಸ್ ವಿಷಯ ಏನೂ ಇಲ್ಲ, ಕೈಯೆಲ್ಲ ಬಚ್ತದೆ. ಮತ್ತು ನನ್ನ ಕಣ್ಣೆಲ್ಲ ನೋಡಿ ಅಂತ 2-3 ದಿವಸ ಆಯ್ತು ನಿದ್ದೆ ಇಲ್ಲ. ನಿನ್ನೆ ಅಂತೂ ಇಲ್ವೇ ಇಲ್ಲ. ತುಂಬ ಶಂಜ ಕಿರಿಕ್ ಮಾಡ್ತಾ ಇದ್ಲು. ಅಂದರೆ ಅವಳಿಗೆ ಏನೋ ಹೊಟ್ಟೆ ನೋವೇನೋ ಸ್ಟಾರ್ಟ್ ಆಗಿದ್ದಿರ್ಬೇಕು ಮೇ ಬಿ, ಹಾಗಾಗಿ. ಮತ್ತು ಅವಳನ್ನೇ ಹಿಡ್ಕೊಂಡು ಕುತ್ಕೊಂಡಿದ್ದೆ ಬೆಳಗ್ಗೆ ತನಕ. ಹಾಗೆ ವಿಷಯ ಅಲ್ಲ. ಮತ್ತು ಬಾಲೆಪ್ಪೆಲ್ಲ ಮಾಡಿದ್ದು ಸ್ವಲ್ಪ ಎಲ್ಲದು ನಾನು ಸ್ವಲ್ಪ ಕ್ಲಿಪ್ ಹಾಕಿದ್ದು ಗೈಸ್, ಜಾಸ್ತಿ ಅಂತ ಹಾಕಲಿಲ್ಲ. ಇದರಲ್ಲಿ ಎಲ್ಲದು ಇದರಲ್ಲಿ ಉಂಟು ವ್ಲಾಗಲ್ಲಿ, ಸ್ವಲ್ಪ ಹಾಕಿದೆ ನೋಡಿ. ಇನ್ಶಾಲ್ಲ ಆದಷ್ಟು ನನಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಉಪವಾಸ ತಿಂಗಳಲ್ಲಿ ಸ್ವಲ್ಪ ಎಲ್ಲ ನಮಗೂ ಕೂಡ ಪ್ರೇ ಮಾಡಿ. ಅಂದರೆ ಇದನ್ನ ವ್ಲಾಗ್ ಇನ್ಶಾಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ನನಗೆ ಶೇರ್ ಮಾಡಿ. ನಿದ್ದೆ ಬರ್ತುಂಟು ಗೈಸ್. ಸೊ ಬಾಯ್, ಟೇಕ್ ಕೇರ್ ಆಲ್.